guys, welcome back to my YouTube channel Sinchana Mohan Vlogs. So, ಇವತ್ತು April 15th. ನೀವೆಲ್ಲ ನೋಡೋಕ್ಕಿಂತ ಮುಂಚೆ ಪ್ಲೀಸ್ make sure like, share, comment and subscribe to my YouTube channel for more interesting videos, ಕನ್ನಡ videos. ಅದಕ್ಕಿಂತ ಮುಂಚೆ ನನ್ನ Instagramನ ನೀವು ಯಾರು ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ. ಬಿಕಾಸ್ ನಾನು ಪ್ರಮೋಷನ್ ವಿಡಿಯೋ ಆಗಿರ್ಬೋದು, ಕೆಫೆಸ್ ವಿಡಿಯೋ ಆಗಿರ್ಬೋದು, ಮತ್ತು ಡೈಲಿ ವ್ಲಾಗ್ ಆಗಿರ್ಬೋದು, ಪ್ರತಿಯೊಂದನ್ನು ಅಲ್ಲೂ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಗೈಸ್, ಅಮ್ಮ ಬ್ಯುಸಿ ಇದ್ದಾರೆ, ನನಗೆ ಅನ್ನ ಕಿಡಕ್ಕೆ ಹೇಳಿದ್ದಾರೆ. ಸೊ ಇವಾಗ ನಾನು ಅನ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಹುಳಿ ಎಲ್ಲ ರೆಡಿ ಆಗಿ ಹೋಗಿದೆ ಆಲ್ರೆಡಿ ಬೆಳಗ್ಗೆನೆ. ಏನಿದೆಯಮ್ಮ? ಬೂದ್ಗುಂಬಳಕಾಯಿ ಹುಳಿ ಗೈಸ್, ಬೂದ್ಗುಂಬಳಕಾಯಿ ಹುಳಿ. ಹಂಗಾಗಿ ನಾನು ಇದ್ದಾಗ ಸೊ ಇವಾಗ ಅನ್ನಕ್ಕೆ ಇಡಬೇಕು. ಬನ್ನಿ ಅನ್ನಕ್ಕೆ ಇಟ್ಬಿಡು. ಗೈಸ್, ನನ್ನ ತಮ್ಮ ಇವತ್ತಿಂದ ಸಮ್ಮರ್ ಕ್ಯಾಂಪ್ ಹೋಗ್ತಾ ಇದ್ದಾನೆ. ಅಲ್ಲಿ ಕೊಟ್ಟಿರುವ ಪ್ರಸಾದ, ಐ ಮೀನ್ ಅವ್ನು ಇಸ್ಕಾನಲ್ಲಿ ಹೋಗೋದು. ಇಸ್ಕಾನ್ ಪುಸ್ಕಾನ್ ಎಲ್ಲನೂ ಗೈಸ್. ಅದೇಳ್ದೆ ಇದೇಳ್ದೆ ಅಂತ ಅಂದ್ಬಿಡಿ. ಇದೆ ಕೃಷ್ಣನ ದೇವಸ್ಥಾನದಲ್ಲಿ ಅವನು ಸಮ್ಮರ್ ಕ್ಯಾಂಪ್ಗೆ ಹೋಗ್ತಾನೆ. ಚೆನ್ನಾಗಿದೆ. ಅವನು ಇವಾಗ ಹೋದ್ರೆ ಬರೋದಿನ್ನು 3:30. ಅನ್ನಕ್ಕೆ ಇಟ್ಬಿಟ್ಟು ನಾನು ನಿಮಗೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಎಷ್ಟು ಸುಳ್ಳು ಹೇಳ್ತೀಯಾ? Hey guys, welcome back to Sinchana Mohan Vlogs. So ಸಂಜೆ ಸ್ಟಾರ್ಟ್ ಮಾಡಾಗಿದೆ. ಸಂಜೆ ಸ್ನಾಕ್ಸ್ ಮಾಡ್ತಿದೀವಿ. ಏನು ಅಂದ್ರೆ ಈರುಳ್ಳಿ ಪಕೋಡ. ನಾನು ಜಿಲೇಬಿ ತಿಂತಿದ್ದೀನಿ. ಕದ್ದು ಇಟ್ಟಿದ್ದೆ. ಮುದ್ದೆ ಮಗ ಔಷಧಿರೋನೆ. ಸೊ ಎಸ್ ಗೈಸ್, ಇವಾಗ ನಾನು ಸಂಜೆ ಸ್ನ್ಯಾಕ್ಸ್ಗೆ ಈರುಳ್ಳಿ ಪಕೋಡ ಮಾಡ್ತಾ ಇದ್ದೀನಿ. ಆನಿಯನ್ ಪಕೋಡ. ಅದಕ್ಕೆ ಹಂಗೆ ತುಂಬ ಹೊಟ್ಟೆ ಹಸಿಯುತ್ತೆ. ಸೊ ಅದಕ್ಕೆ ಫ್ರೆಂಚ್ ಫ್ರೈಸ್ ಏನಕ್ಕೆ ನನಗೆ ಇಷ್ಟ ಇಲ್ಲ. ಮೊನ್ನೆ ಗೋಬಿ ಮಾಡಿದ್ದೆ. ಸೊ ಅದಕ್ಕೆ ಸ್ಪೈಸಿಯಾಗಿ ಇವಾಗ ಆನಿಯನ್ಸ್ ಪಕೋಡ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ರೆಸಿಪಿನ ನಿಮ್ಮನ್ನು ಶೇರ್ ಮಾಡ್ತಾ ಹೋಗ್ತೀನಿ. ಸಿಂಪಲ್. ಬನ್ನಿ ಮಾಡೋಣ. ಗೈಸ್, ಇವಳೇನಿಕೆ ಎಲ್ಲಾನು ಅಡುಗೆ ಇವಳೇ ಮಾಡ್ತಿದ್ದಾಳೆ ಅಂದರೆ, ಒಂದು 2 ವರ್ಷ ಆದ್ಮೇಲೆ ಗಂಡನ ಮನೆಗೆ ಹೋಗ್ತಿದ್ದಾಳಲ್ಲ, ಸೊ ಅಭ್ಯಾಸ ಆಗಲಿ ಅಂತ. ಯಾವಾಗ ಮದುವೆ? ನಿಂದು ನಾಳೆ ಅಲ್ವಾ? ಎಲ್ಲಿ ತಿನ್ಬಿಡ್ತೀನಿ ಅಂತ ಬಾಯಿಗೆ ಗಬ ಹಾಕೊಬಿಡ್ತಾನೆ. ಸೊ ಈಗ 3 ಈರುಳ್ಳಿ ತೊಗೊಂಡಿದ್ವಿ. ಅವನೇ ಹೆಚ್ಕೊಡ್ಬೇಕು. ಯಾರಿಗೆ ಬೇಕೋ ಅವರೇ ಹೆಚ್ಕೊಡ್ಬೇಕು. ಸೊ ಅದಕ್ಕೆ ಸೊ ಅದ್ರ ಜೊತೆ ನಾನು ಮಸಾಲೆಗೆ ಹಿಟ್ಟಿಗೆಲ್ಲ ಪ್ರಿಪೇರ್ ಮಾಡ್ಕೊತೀನಿ. ಸೊ ಎಸ್, ಮಾಡೋದ್ರಿಂದ ನೀಟಾಗಿ ಕ್ಯಾಪ್ಚರ್ ಮಾಡೋದು ಕಷ್ಟ ಆಗುತ್ತೆ. ಸೊ ಇವಾಗ ಇದಕ್ಕೆ ಈರುಳ್ಳಿ ಅಕ್ಕಿ ಹಿಟ್ಟೇನಕ್ಕೆ ಅಂದರೆ ಸ್ವಲ್ಪ ಕ್ರಿಸ್ಪಿ ಬರಲಿ ಅಂತ, ಮತ್ತು ಏನದು ಕಡಲೆ ಹಿಟ್ಟು ಸ್ವಲ್ಪ, ಆ್ಯಂಡ್ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರ ಬರಲಿ ಅಂತ, ಕೊತ್ತಂಬರಿ ಸೊಪ್ಪು. ಸೊ ಕಡಲೆ ಹಿಟ್ಟನ್ನ ಜಾಸ್ತಿ ಹಾಕಬೇಕು, ಬಿಕಾಸ್ ಅದಿದ್ರೇ ಚೆನ್ನಾಗಿ ಬರೋದು ಕಡಲೆ ಹಿಟ್ಟು. ಇದಾದಮೇಲೆ ಇದಕ್ಕೆ ಜೀರಿಗೆ ಹಾಕ್ತೀನಿ, ಸ್ವಲ್ಪ ಜೀರಿಗೆ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಆ್ಯಂಡ್ ಇಲ್ಲಿ ಟೈಪ್ ಮಾಡ್ತಾ ಅಂದರೆ ಡಿಸ್ಪ್ಲೇಲಿ ಹಾಕ್ತಾ ಹೋಗ್ತೀನಿ ಏನೇನು ಹಾಕಿದ್ದೆ ಅಂತ. ಸೊ ಇವಾಗ ಜೀರಿಗೆ ಆ್ಯಂಡ್ ಉಪ್ಪು, ಮಸಾಲಾಸ್, ಎನಿಥಿಂಗ್ ಇಸ್ ಫೈನ್. ಖಾರದ ಪುಡಿ, ಚಿಲ್ಲಿ ಪೌಡರ್, ಎನಿಥಿಂಗ್ ಇಸ್ ಫೈನ್. ಉಪ್ಪನ್ನ ನೋಡ್ಕೊಂಡು ಹಾಕಿ, ಬಿಕಾಸ್ ಕಮ್ಮಿ ಹಾಕಿದ್ರೂ ಚೆನ್ನಾಗಿ ಬರೋಲ್ಲ, ಜಾಸ್ತಿ ಹಾಕಿದ್ರೂ ಚೆನ್ನಾಗಿ ಬರೋಲ್ಲ. ಸೊ ಅದಕ್ಕೆ ನಿಮ್ಮ ಮನೆ ಅದಕ್ಕೆ ನೋಡಿಕೊಂಡು ಹಾಕ್ಕೊಂಡ್ರೆ ಇಟ್ ವಿಲ್ ಬಿ ಲೈಕ್ ಬೆಟರ್. ನಾನು ಒಂದೊಂದ್ಸತಿ ಕಮ್ಮಿ ಹಾಕಿದ್ದೀನಿ, ಜಾಸ್ತಿ ಯಾವತ್ತೂ ಹಾಕಿಲ್ಲ. ಬಿಕಾಸ್ ಭಯ, ಜಾಸ್ತಿ ಆಗಿಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೊಬೇಕು. ಸೊ ಎಸ್,
ಸೊ ಇವಾಗ ಅದಕ್ಕೆ ಮಸಾಲ ಹಾಕ್ಕೊಂಡು ಕಲಿಸ್ಕೊಬೇಕಾದ್ರೂ ಅಷ್ಟೇ ಪಕೋಡ ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಬೇಕು, ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ. ತುಂಬ ನೀರು ಹಾಕ್ಬಿಟ್ರೆ ದಪ್ಪ ದಪ್ಪ ಆಗಿಬಿಡುತ್ತೆ, ಒಳಗಡೆ ಚೆನ್ನಾಗಿ ಬಾಯ್ಲ್ ಏನಂತಾರೆ ಕರಿಯಂಗೆ ಆಗಲ್ಲ. ಸೊ ಅದಕ್ಕೆ ಸೊ ಮಸಾಲದಲ್ಲಿ ಸಾಲ್ಟ್ ಆಯಿತು, ಚಿಲ್ಲಿ ಪೌಡರ್. ನೆಕ್ಸ್ಟ್ ಮಂತ್ ನನ್ನ ಹತ್ರ 2 ಫೋನ್ ಇರುತ್ತೆ, ಸೊ ನಾನು ಆರಾಮ್ಸೆ ಬ್ಲಾಗ್ ಮಾಡ್ಬೋದು. ಖಾರ ಕಮ್ಮಿನೇ ಹಾಕೋಬೇಕು, ಯಾಕೆಂದರೆ ಇಫ್ ನೀವು ಮೆಣಸಿನ್ಕಾಯಿನ ಆ್ಯಡ್ ಮಾಡಿಲ್ಲ ಅಂದರೆ ಖಾರನ ಎಷ್ಟು ಬೇಕಾದ್ರೂ ಹಾಕ್ಕೊಳ್ಳಿ. ಬಿಕಾಸ್ ಖಾರ ಮೆಣಸಿನ್ಕಾಯಿ ಹಾಕ್ಬಿಟ್ಟಿದ್ದೀನಿ, ಚೆನ್ನಾಗಿ ಟ್ರೈ ಮಾಡೋಣ ಹೊಸ ಥರ ಅಂದ್ಬಿಟ್ಟು. ಸೊ ಎಸ್, ಕಲ್ಲು ಇಷ್ಟು ಪ್ರಿಪೇರ್ ಆಗಿದೆ. ಸ್ವಲ್ಪ ಗಟ್ಟಿಯಾಗಿದೆ, ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಎಣ್ಣೆಗೆ ಹಾಕ್ಬಿಟ್ಟು ಕರಿಯೋದಷ್ಟೇ. ಫೈನಲಿ ಮಾಡಿದೆ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಸಕ್ಕತ್ತಾಗಿದೆ. ಇನ್ನೊಂಚೂರು ಹಾಕ್ಸ್ಕೊಳಕ್ಕೆ ಬಂದ. ಹೆಂಗಿದೆ ಅಪ್ಪಂಗೂ ಬಿಸಿ ಬಿಸಿ ಇದೆ ನೋಡು. ಒಂದೇ ಒಂದು ಉಳಿಸಿದ್ಯಾ? ಹೆಂಗಿದೆಯಮ್ಮ? ಚೆನ್ನಾಗಿ ತುಂಬ ಬಿಸಿ. ಮುಂಚೆ ಅನ್ನ ತಿಂತಾಯಿದ್ದೆ ನೈಟ್ ಟೈಮ್, ಬಟ್ ಇವಾಗ ಚಪಾತಿ, ಸ್ವಲ್ಪ ಪನ್ನೀರು, ಅದ್ರ ಜೊತೆ ಬ್ರಾಕ್ಲಿ, ಆಮೇಲೆ ಸ್ವಲ್ಪ ಕುಕ್ಕುಂಬರ್. ಮಂಚಿದ್ರೆ ತಿಂತೀನಿ ಸೌತೆಕಾಯಿನ, ಇಲ್ಲಾಂದರೆ ತಿನ್ನಲ್ಲ. ಸೊ ಚಪಾತಿ ತಿಂತಾಯಿದ್ದೀನಿ. ಜೀವ ಮುಕ್ಕೊಂಡು ಬಂದೆ. ಏನೋ ಪ್ಲ್ಯಾನ್ ಇತ್ತು ಇವತ್ತು, ಎಲ್ಲ ಫ್ಲಾಪ್ ಆಗುತ್ತೆ, ಬೇಜಾರಾಗುತ್ತೆ. ಅದಕ್ಕೆ ಲೈಫಲ್ಲಿ ಕಷ್ಟಪಟ್ಟು ದುಡಿಬೇಕು, ಎಲ್ಲ ಸಿಗಬೇಕು ಅಂತ ತಿಂದ್ಬಿಟ್ಟು ಮಾಡ್ಕೊತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.